ಸ್ನೇಹಿತರೆ, ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಕೇರಳದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಏನು ಅಂತಂದ್ರೆ, ಇಂಥ ತಾಯಿ ಯಾರಿಗೂ ಬೇಡ ಅನ್ಸುತ್ತೆ. 1 ವರ್ಷದ ಮಗುಗೆ 51 ಗಾಯಗಳಾಗಿವೆ. ಅದನ್ನ ಏನು ಸಿಗರೇಟ್ ನಲ್ಲಿ ಏನು ಲೈಟರ್ ನಲ್ಲಿ ಸುಟ್ಟಿದ್ದಾರೆ. ಅದೇ ರೀತಿ ಅವರ 2 ಕೈ ಇಲ್ಲಿಂದ ಇಲ್ಲಿವರೆಗೂ 2 ಕೈ ಸೇಮ್ ಫ್ರಾಕ್ಚರ್ ಆಗಿದೆ. ಇವ್ರ ಅಮ್ಮನ ಹೆಸರು ಬಂದು ಅಖಿಲ ಅಂತ, ಹಾಗೆ ಇವಳ ಹೊಸ ಪಾರ್ಟ್ನರ್ ಹೆಸರು ಬಂದ್ಬಿಟ್ಟು ಅಷ್ಕರ್ ಅಂತ. ಈ ಇಬ್ಬರು ಸೇರಿ ಆ ಮಗುವಿಗೆ ಏನ್ ಮಾಡಿದ್ರು. ಈ ಅಖಿಲನ ತಾಯಿ ಏನಿರ್ತಾರೆ, ಅಜ್ಜಿ, ಇದನ್ನೆಲ್ಲ ಗಮನಿಸಿದ ಅಜ್ಜಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಆಕ್ಷನ್ ತಗೊಳ್ಳಿಲ್ಲ. ಇಲ್ಲಿ ಸಿಸ್ಟಮ್ ಫೇಲ್ ಆಗಿದೆ ಅಂತ ಹೇಳ್ಬೋದು. ಇವಾಗ ಇವರಿಬ್ರು ಅಖಿಲ ಮತ್ತೆ ಅಷ್ಕರ್ ಏನಿದ್ದಾರೆ, ಇವರಿಬ್ರು ಜೈಲ್ ಸೇರಿದ್ದಾರೆ. ಆ ಮಗು ಈ ಲೋಕದಲ್ಲೇ ಇಲ್ಲ. ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಡಿಸ್ಕಸ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಒತ್ತಿಟ್ಕೊಳ್ಳಿ. ಇದು ನಡೆದಿದ್ದು ಕೇರಳದಲ್ಲಿ ಪಣನೂರು ಅಂತ ಊರು, ನಿಡುಮ್ಕಾಡ್ ಅನ್ನೋ ಒಂದು ಪ್ಲೇಸ್ ನಲ್ಲಿ. ಕೇರಳದಲ್ಲಿ ಒಬ್ಬ ಯೂಟ್ಯೂಬರ್ ಏನ್ ಮಾಡ್ತಾನೆ, ಅವನು ಒಂದು ಹಂಗೆ ಲಾಗ್ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆ ತರ ಮಾಡ್ಕೊಂಡು ಹೋಗ್ತಿರ್ತಾನೆ. ಈ ಮಗುವನ್ನ ಗಮನಿಸ್ತಾನೆ. ಯಾಕೆ ಈ ಮಗುವಿಗೆ ಇಲ್ಲಿಂದ ಇಲ್ಲಿ ತನಕ ಕಟ್ಟಾಗಿದೆ, 2 ಸೇಮ್ ಜಾಗದಲ್ಲಿ ಅಂತ ನೋಡ್ಬಿಟ್ಟು ಹೋಗಿ ಮಾತನಾಡಿಸ್ತಾನೆ. ಅವ್ರಮ್ಮ ನಕ್ಕಂತಾನೆ ಸೈಕಲ್ ಅಲ್ಲಿ ಹೋಗ್ತಾ ಬಿದ್ದಿದ್ದಾನೆ ಅಂತ ಹೇಳ್ತಾರೆ. 1 ವರ್ಷದ ಮಗು ಸೈಕಲ್ ಅಲ್ಲಿ ಹೋಗಿ ಬಿದ್ದು 2 ಕೈ ಒಟ್ಟಿಗೆ ಫ್ರಾಕ್ಚರ್ ಮಾಡ್ಕೊಳ್ಳೋದು ಉಂಟಾ ಎಲ್ಲಾದ್ರೂ? ಆದ್ರೆ ಇವ್ರು ಕೊಟ್ಟಂತ ಕಂಪ್ಲೇಂಟ್ ನಲ್ಲಿ ಆಟವಾಡುತ್ತಿದ್ದಾಗ ಬಿದ್ದ ಅಂತ ಇದೆ. ಯಾವುದು ನಿಜ? 2 ಕೈ ಕಾಲುಗಳು ಏನು ಏಟಾಗಿ ಕೈ ಫ್ರಾಕ್ಚರ್ ಆಗಿದೆ. ಟ್ರೀಟ್ಮೆಂಟ್ ಮಾಡ್ತಕ್ಕಂತ ಡಾಕ್ಟರ್ ಕೂಡ ಇದನ್ನೇನು ಕ್ವಶನ್ ಮಾಡ್ಲಿಲ್ಲ ಅನ್ಸುತ್ತೆ. ಏನು ಈ ಸೈಕಲ್ ಅಲ್ಲಿ ಬಿದ್ದ ಅನ್ನೋದೇ ಒಂದು ದೊಡ್ಡ ಸುಳ್ಳು ಅಂತ ಹೇಳ್ಬೋದು. ಅವ್ನು ಹೋಗಿ ಯೂಟ್ಯೂಬರ್ ಕೇಳ್ತಾನೆ, ಸೈಕಲ್ ಅಲ್ಲಿ ಬಿದ್ದಿದ್ಕೆ ಈ ತರ ಆಗಿದೆ ಅಂತ ಅವ್ರ ಅಮ್ಮ ಹೇಳ್ತಾಳೆ. ಅದು ನಕ್ಕಂತ ಹೇಳ್ತಾಳೆ ಮಗು ಅಂತ ಪರಿಸ್ಥಿತಿ ಇದ್ದಾಗ. ಈಗ ಆ 1 ವರ್ಷದ ಮಗುವಿಗೆ ಯಾಕೆ ಕೈಗಳು ಫ್ರಾಕ್ಚರ್ ಆಗಿದ್ದಾವೆ ಅಂತಂದ್ರೆ, ಏನು 1.5 ವರ್ಷದ ಹಿಂದೆ ಏನು ಅಖಿಲ ಮದುವೆ ಆಗಿರ್ತಾಳೆ. ತನ್ನ ಗಂಡ ಏನು ಇವಳ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇ ಮೊದಲ ಗಂಡ ತೀರ್ಕೊಂತಾರೆ. ಅವರು ಕೆಲವು ಕಡೆ ಅವರೇ ಏನು ತರ್ಕೊಲೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ, ಕೆಲವು ಕಡೆ ನ್ಯಾಚುರಲ್ ಡೆತ್ ಅಂತ ಹೇಳ್ತಾರೆ. ಇದ್ಯಾವುದು ಗೊತ್ತಿಲ್ಲ. ಅವರ ಮೊದಲ ಗಂಡ ಏನು ಮರಣ ಹೊಂತಾರೆ. ಅದಾದ್ಮೇಲೆ ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಮಗು ಜನನ ಆಗುತ್ತೆ. ಅಂತ ಸಮಯದಲ್ಲೇನೆ ಇವಳಿಗೆ ಅಖಿಲಳಿಗೆ ಹೊಸ ಪಾರ್ಟ್ನರ್ ಅಷ್ಕರ್ ನನ್ನ ಪರಿಚಯ ಆಗ್ತಾನೆ. ಇವರೆಲ್ಲಾ ಸೇರಿ ಒಟ್ಟಿಗೆ ಒಂದೇ ಮನೆಯಲ್ಲೇನೆ ಇರ್ತಾರೆ. ಈ ಅಷ್ಕರ್ ಅನ್ನೋನು ಕೂಡ ಒಂದು ಪಾಸ್ಟ್ ಇರುತ್ತೆ. ಇವನು ಒಂದು ಹುಡುಗಿನ ಮದುವೆ ಆಗಿರ್ತಾನೆ. ಮದುವೆ ಆಗಿ ಏನು ಇವರ ಮನೆಯಲ್ಲಿ ಚಿತ್ರಹಿಂಸೆ ಕೊಟ್ಟು, ಇವರ ತಂಗಿ ಕೂಡ ಚಿತ್ರಹಿಂಸೆ ಕೊಟ್ಟು ಅವಳನ್ನ ಮನೆಯಿಂದ ಓಡಿಸಿರ್ತಾರೆ. ಇವನ ಸವಸ ಬೇಡ ಅಂತ ಅವಳು ಹೋಗಿರ್ತಾಳೆ. ಅದಾದ್ಮೇಲೆ ಇವರಿಬ್ರು ಒಂದಾಗಿರ್ತಾರೆ. ಯಾರು? ಅಖಿಲ ಮತ್ತೆ ಅಷ್ಕರ್ ಅನ್ನೋರು. ಇವ್ರು ಏನು ಅಖಿಲ ಅಷ್ಕರ್ ಮತ್ತೆ ಇವರೆಲ್ಲ ಒಂದೇ ಮನೆಯಲ್ಲಿ ಇರ್ತಾರೆ. ಮೊದಲು ಮಗು ಏನಿರುತ್ತೆ, 1 ವರ್ಷದ ಮಗು, ಅಖಿಲನ ತಾಯಿ ರೀನಾ ಅಂತ ಇರ್ತಾರೆ, ಅವ್ರ ಹತ್ರ ಇರುತ್ತೆ. ಅವರು ಸ್ವಲ್ಪ ಕೆಲಸದ ಬಿಜಿ ಒತ್ತಡದಿಂದ ಒಂದು 6 ತಿಂಗಳಿಂದ ಇವರ ಮನೆಗೆ ಬಂದು ಬಿಟ್ಟೋಗಿರ್ತಾರೆ, ಟೈಮ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಏನು ಮೊದಲ ಗಂಡ ಅಪ್ಪ ಅಮ್ಮ ಕೂಡ ಆ ಮಗುವನ್ನ ನಾವು ನೋಡ್ಕೊಂತೀವಿ ಅಂತ ಕೇಳಿರ್ತಾರೆ. ಇವ್ರು ಕೊಟ್ಟಿರಲ್ಲ. ಆ ಟೈಮಲ್ಲಿ ಅಲ್ಲೇ ಕೈಗೆ ಫ್ರಾಕ್ಚರ್ ಆಗಿರುತ್ತೆ. ಅದಕ್ಕೋಸ್ಕರನೇ ಅವ್ರ ಕೈಯೆಲ್ಲ ಏನು ವಾಸಿ ಆದ್ಮೇಲೆ ನಾವು ಕಳಿಸ್ತೀವಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಆ ಮಗುವನ್ನ ಏನು ಅಜ್ಜಿ ಮಗಳ ಹತ್ರ ಬಿಟ್ಟು ಬರುತ್ತೆ. ಅದಾಗಿ ಒಂದೇ ದಿನಕ್ಕೆ ಆ ಮಗುವಿನ 2 ಕೈಗಳು ಫ್ರಾಕ್ಚರ್ ಆಗಿರುತ್ತೆ. ಒಂದು ವಾಟ್ಸಪ್ ಒಂದು ಸ್ಟೇಟಸ್ ಅಲ್ಲಿ ನೋಡ್ತಾರೆ, ನಾನಿನ್ನು ನಿನ್ನೆ ತಾನೇ ಬಿಟ್ಟು ಬಂದೆ, ಚೆನ್ನಾಗಿತ್ತಲ್ಲ ಮಗು, ಯಾಕೆ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ಹೋಗಿ ಕ್ವಶನ್ ಮಾಡಿದಾಗ ಅವನ ಮೇಲೆ ಒಂದು ಡೌಟ್ ಇರುತ್ತೆ, ಏನು ಅಷ್ಕರ್ ಮೇಲೆ. ಆ ಅಜ್ಜಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಪೊಲೀಸರು ಇದಕ್ಕೆ ಯಾವುದೇ ಆಕ್ಷನ್ ಅನ್ನು ತಗೊಳ್ಳಲ್ಲ, ತೆಗೆದು ಸೈಡಿಗೆ ಆಗಿ ಇಟ್ಟಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಈ ವಿಡಿಯೋ ಯಾವಾಗ ವೈರಲ್ ಆಗುತ್ತೆ. ಆ ಮಗುವಿನಿಗೆ ಹೇಗೆ 2 ಕೈಗಳು ಫ್ರಾಕ್ಚರ್ ಆಗಿರ್ತವೆ. ಆ ಹುಡುಗಿ ಅಖಿಲ ಬಂದ್ಬಿಟ್ಟು ಸೈಕಲ್ ಇಂದ ಬಿದ್ದು ಗಾಯ ಏನು ಕೈಗಳು ಫ್ರಾಕ್ಚರ್ ಆಗಿದ್ದಾವೆ ಅಂತ ಅಂತಾರೆ. ಕಂಪ್ಲೇಂಟ್ ನಲ್ಲಿ ಇಲ್ಲ ಆಟವಾಡುತ್ತಿರ್ಬೇಕಾದ್ರೆ ಬಿದ್ದು ಫ್ರಾಕ್ಚರ್ ಆಗಿದೆ ಅಂತ ಹೇಳಿದ್ರು. ಇದು ಯಾವುದು ನಂಬಲು ಅರ್ಹವಲ್ಲ ಅನ್ನೋದು ಗೊತ್ತಾಗುತ್ತೆ. ಈ ಘಟನೆ ನಡೆಯುವ 1 ದಿನದ ಮುಂಚೆ ಏನಾಗುತ್ತಂದ್ರೆ, ಇವ್ರ ಅಮ್ಮ ಏನು ಅಖಿಲ ಇರ್ತಾರೆ, ಆ ಮಗುವನ್ನ ನೋಡ್ಕೊಂತ ಇರೋರು, ಇವರು ಏನೋ ತಮಿಳ್ನಾಡಿಗೆ ಡ್ಯಾನ್ಸ್ ಕಾಂಪಿಟೇಷನ್ ಇರೋ ಕಾರಣ ಅಲ್ಲಿಗೆ ಹೋಗಿರ್ತಾರೆ. ಈ ಮಗುವನ್ನ ಇವನ ಹತ್ರ ಅಷ್ಕರ್ನ ಹತ್ರ ಬಿಟ್ಟೋಗಿರ್ತಾರೆ. ಇವನು ಅದೇನ್ ಮಾಡಿದ ಗೊತ್ತಿಲ್ಲ, ಸಡನ್ ಆಗಿ ಆಸ್ಪತ್ರೆಗೆ ಹೋಗಿ ಸೇರಿಸ್ತಾನೆ. ಅಲ್ಲಿ ಏನು ಆ ಅಜ್ಜಿನೂ ಬರ್ತಾರೆ, ಅಖಿಲರ ಅಮ್ಮನೂ ಬರ್ತಾರೆ. ಈ ಕಡೆ ಮೊದಲ ಗಂಡನ ಅಪ್ಪ ಅಮ್ಮ ಅತ್ತೆ ಮಾವ ಕೂಡ ಬರ್ತಾರೆ ಅಲ್ಲಿಗೆ. ಅಲ್ಲಿ ಹೇಳ್ತಾನೆ, ಅವನು ಊಟ ಮಾಡಿಸ್ತು ಮಲಗಿಸಿದ್ದೆ ಮತ್ತೆ ಎದ್ದಳ್ಳಿಲ್ಲ, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಬಂದೆ ಅಂತ ಸುಳ್ಳನ್ನು ಹೇಳಿರ್ತಾನೆ. ಈ ಕೇಸನ್ನ ಹೆಂಗಾದ್ರೂ ಮಾಡಿ ಉಲ್ಟಾ ಮಾಡಬೇಕು, ನ್ಯಾಚುರಲ್ ಮರಣ ಹೊಂದಿದ್ದಾನೆ ಅನ್ನೋದು ತರ ಒಂದು ಪ್ರೂವ್ ಮಾಡ್ಬೇಕಂತೇಳಿ ಇವನು ರೆಡಿ ಆಗ್ತಾನೆ. ಏನು ಪ್ಲಾನಿಂಗ್ ಮಾಡ್ಕೊಂತಾನೆ. ಪ್ಲಾನಿಂಗ್ ಮಾಡ್ಕೊಂಡಾಗ ಮೊದಲೇ ಈ ಮಗುವಿನ ಬಗ್ಗೆ ಸಂದೇಶ ಇರುತ್ತೆ, ಈ ಮಗುನ ಹೊಡಿತಾ ಇದ್ದಾರೆ ಅಂತ ಎಲ್ಲ. ಏನು ಈ ಕಡೆ ಅಖಿಲನ ಅಮ್ಮನಿಗೂ ಡೌಟ್ ಇರುತ್ತೆ, ಆ ಕಡೆ ಮೊದಲ ಗಂಡ ಅಪ್ಪ ಅಮ್ಮ ಏನು ಅಖಿಲನ ಅತ್ತೆ ಮಾವಗೂ ಡೌಟ್ ಇರುತ್ತೆ. ನನಗೆ ಮಗು ಕೊಡ್ರಿ ಅಂತ ಹೇಳಿದ್ರು, ನೀವು ಕೊಟ್ಟಿಲ್ಲ ಅಂತ ಹೇಳಿ ಇವ್ರಿಗೆ ಡೌಟ್ ಇರುತ್ತೆ. ಇದಾದ್ಮೇಲೆ ಮಗು ಹತ್ರ ತಾಯಿ ಕೂಡ ಬರ್ತಾಳೆ. ಈ ಮಗು ಸದ್ಯಕ್ಕೆ ಈ ಲೋಕದಲ್ಲೇ ಇಲ್ಲ
ಇವಾಗ ಯಾಕೆ ಈ ಕೇಸ್ ನಡೀತಿದೆ ಅಂತ ಹೇಳ್ತೀನಿ. ಅದೇ ಸಮಯದಲ್ಲಿ ಏನು ಈ ಕಂಪ್ಲೇಂಟ್ ಕೊಟ್ಟಿರ್ತದೆ ಅಜ್ಜಿ ಅಖಿಲನ ತಾಯಿ, ಪೊಲೀಸರು ಕೂಡ ಆಸ್ಪತ್ರೆಗೆ ಬರ್ತಾರೆ, ಸ್ವಲ್ಪ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಖಿಲನ್ ಮತ್ತೆ ಅಷ್ಕರನ್ನ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಅಲ್ಲಿ ಒಂದು ನಿಜಾಂಶ ಹೊರಗಡೆ ಬರುತ್ತೆ. ಅಷ್ಕರ್ ಏನ್ ಮಾಡ್ತಾನೆ, ಆ ಮಗು ತುಂಬಾ ಅಳುತ್ತಿತ್ತು ಅಂತ ಹೇಳ್ಬಿಟ್ಟು ಸಿಗರೇಟಿನಲ್ಲಿ ಲೇಸರ್ನಲ್ಲಿ ಸುಟ್ಟಿದ್ದಾನೆ. ಸುಟ್ಬಿಟ್ಟೆ ಕೈ ಫ್ರಾಕ್ಚರ್ ಆಗಿದೆ. ಅದಾದ ನಂತರ ಇನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಅವನ ತಲೆಗೆ ಹೊಡೆದ್ಬಿಟ್ಟು ಏನು ಇಂಟರ್ನಲ್ ಬ್ಲಡ್ ಏನ್ ಕ್ಲಾಟ್ ಆಗ್ಬಿಟ್ಟು ಆ ಮಗು ಆರ್ಗನ್ಸ್ ಎಲ್ಲ ಫೇಲ್ ಆಗಿ ಮರಣ ಹೊಂದಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಅದನ್ನೇ ಹೇಳುತ್ತೆ. ಅದಾದ್ಮೇಲೆ ಇವ್ರು ಸಿಕ್ಕಾಕೊಳ್ತಾರೆ. ಇದು ಈ ತಾಯಿ ಅಖಿಲಗೆ ಗೊತ್ತಿರುತ್ತೆ ಇವನು ಈ ತರ ಅಷ್ಕರ್ ಮಾಡ್ತಾ ಇದ್ದಾನೆ ಅನ್ನೋದು. ಯಾವುದೇ ತಾಯಿ ಆದ್ರೂ ಮಗುವನ್ನ ಈ ತರ ಬಿಟ್ಟೋದೆ ಹೊಡೆಯಲಿಕ್ಕೆ ಬಿಟ್ಟೋಗ್ತಾರ? ಅದಕ್ಕೆ ಇಂಥ ತಾಯಿ ಯಾರಿಗೆ ಬೇಡ ಅಂತ ನಾನು ಹೇಳ್ತಾ ಇರೋದು. ಕೆಲವು ರಿಪೋರ್ಟ್ ಪ್ರಕಾರ 51 ಗಾಯಗಳಂತ ಹೇಳ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ 91 ಗಾಯಗಳಂತ ಹೇಳ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಪೊಲೀಸರು ಸ್ಥಳ ಮಹಾಜರಿಗೆ ಆ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. ಇವ್ರು ಇದ್ದಂತ ಮನೆ ಹತ್ರ. ಅಲ್ಲಿರೋ ಜನಗಳು ಇವನನ್ನ ಹೊಡಿತಾರೆ, ಸರಿಯಾಗಿ ಹೊಡಿತಾರೆ. ಹೊಡೆದಾದ್ಮೇಲೆ ನೀನು ಈ ಮಗುಗೆ ಇಷ್ಟು ಚಿತ್ರಹಿಂಸೆ ಕೊಟ್ಟಿದ್ದೀಯ ಅಂತ ಹೊಡಿತಾರೆ. ಇದಾದ್ಮೇಲೆ ಮತ್ತೆ ಪೊಲೀಸರು ಇವನನ್ನ ಸ್ಟೇಷನ್ಗೆ ಕರ್ಕೊಬಂದು ಏನು ಅರೆಸ್ಟ್ ಮಾಡಿ ಇವಾಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಇವಾಗ ಕಂಬಿ ಎಣಿಸ್ತಾ ಇದ್ದಾರೆ ಇಬ್ಬರು. ನೋಡಿ, ಈ ಮಗು ಏನ್ ತಪ್ಪು ಮಾಡಿತ್ತು ಇವರ ಏನು ಅಳ್ತಾ ಇತ್ತು ಅನ್ನೋ ಉದ್ದೇಶಕ್ಕೋಸ್ಕರ ಆ ಮಗುವಿಗೆ ಇಷ್ಟು ಚಿತ್ರಹಿಂಸೆ ಕೊಟ್ಟಿದ್ದು. ಆದ್ರೆ ಅದೇ ರೀತಿ ತಾಯಿ ಕೂಡ ಲೇಜಿತನ ಇಲ್ಲಿ ಎದ್ದು ಕಾಣ್ತಾ ಇದೆ. ತನ್ನ ಮಗು ಈ ತರ ಚಿತ್ರಹಿಂಸೆ ಅನುಭವಿಸ್ತಿದ್ರು ಹೋಗಿ ಏನು ಕೇಳೋದಿಲ್ಲ ಅವನ ಹತ್ರ. ಈ ತಾಯಿನೇ ಒಂದು ರೀತಿ ಆ ಮಗುವಿನ ಸಾವಿಗೆ ಕಾರಣ ಅಂತ ಹೇಳ್ಬೋದು. ಅದಕ್ಕೆ ಇಂಥ ತಾಯಿ ಯಾರಿಗೂ ಬೇಡ ಅಂತ ನಾನು ಈ ಟೈಟಲ್ ಅಲ್ಲಿ ಕೊಟ್ಟಿರೋದು. ಸ್ನೇಹಿತರೆ, ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋದ ಬಗ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.